ಗಮನಿಸಿ, ಚರಂಡಿಯು ಸಂಪೂರ್ಣವಾಗಿ ಮುರಿದು ಬಿದ್ದು ಹಾಳಾಗಿ ಹೋಗಿದೆ. ಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ನಶಿಸಿ ಹೋಗಿದ್ದು ಕಸಕಡ್ಡಿ ಹಾಗೂ ತ್ಯಾಜ್ಯಗಳಿಂದ ತುಂಬಿ ತುಳುಕುತ್ತಿದೆ. ಸಂಬಂಧಪಟ್ಟ ನಗರಸಭೆ ಹಾಗೂ ಪೌರಾಡಳಿತ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಚರಂಡಿಯಲ್ಲಿರುವ ಹೂಳು ಮತ್ತು ಕಸವನ್ನು ತೆರವುಗೊಳಿಸಿ ಸಂಪೂರ್ಣ ಸ್ವಚ್ಛತೆ ಮಾಡಬೇಕು. ಜೊತೆಗೆ ಇಲ್ಲಿ ಸಾರ್ವಜನಿಕರು ಕಸ ಎಸೆಯುವುದನ್ನು ತಡೆಯಲು ತಕ್ಷಣವೇ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಹಾಗೂ ಕಸ ಎಸೆಯುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯ ನಾಗರಿಕರ ಪ್ರಮುಖ ಆಗ್ರಹವಾಗಿದೆ. ಇಲ್ಲಿಗೆ ಸೀಮಿತವಾಗದೆ ಇದೇ ಹಾದಿಯಲ್ಲಿ ಸೂಕ್ತವಾದ ಸೇತುವೆ ಇಲ್ಲದ ಕಾರಣ ಸ್ಥಳೀಯ ನಾಗರಿಕರು ತಾತ್ಕಾಲಿಕವಾಗಿ ಹಾಕಿಕೊಂಡಿರುವ ಕಟ್ಟಿಗೆಯ ಮರದ ಸೇತುವೆಯ ಮೇಲೆಯೇ ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಾದ ಪರಿಸ್ಥಿತಿ ಬಂದೊದಗಿದೆ. ವೃದ್ಧರು, ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ದಿನನಿತ್ಯ ಈ ಮರದ ತುಂಡುಗಳ ಮೇಲೆ ಸರ್ಕಸ್ ಮಾಡುತ್ತಾ ದಾಟುತ್ತಿದ್ದಾರೆ. ಸಣ್ಣ ತಪ್ಪಾದ್ರೂ ದೊಡ್ಡ ಅಪಾಯ ಕಟ್ಟಿಟ್ಟ ಬುದ್ಧಿ. ಇಷ್ಟೆಲ್ಲಾ ಕಷ್ಟ ಕಾರ್ಪಣ್ಯಗಳನ್ನು ಮತ್ತು ದೈನಂದಿನ ನರಕಯಾತನೆಯನ್ನು ಅನುಭವಿಸುತ್ತಿದ್ದರೂ ಸಹ ಸ್ಥಳೀಯ ಸಾರ್ವಜನಿಕರು ಯಾವುದೇ ರೀತಿಯ ಆಕ್ರೋಶ ಅಥವಾ ಹಂಗಾಮೆಗೆ ಒಳಗಾಗದೆ ಅತ್ಯಂತ ವಿನಯದಿಂದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಸ್ಥಳೀಯರ ಈ ಬೇಡಿಕೆಗಳು ಕೇವಲ ದೂರುಗಳಲ್ಲ, ಬದಲಿಗೆ ಅವರ ದಿನನಿತ್ಯದ ಜೀವನ ಹಾಗೂ ಸುರಕ್ಷತೆಯ ಮುಖ್ಯ ಪ್ರಶ್ನೆಯಾಗಿದೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅತ್ಯಂತ ಮಾನವೀಯ ಕಾಳಜಿಯಿಂದ ಈ ಸಮಸ್ಯೆಗೆ ತಕ್ಷಣ ಸ್ಪಂದಿಸಬೇಕಿದೆ. ಅಷ್ಟೇ ಅಲ್ಲದೆ ಚರಂಡಿಯ ಗೋಡೆಯ ಮೇಲೆ ತಕ್ಷಣವೇ ಕಬ್ಬಿಣದ ಜಾಲರಿಯನ್ನು ಮೆಶ್ ಅಳವಡಿಸಿಕೊಡಬೇಕು. ಚರಂಡಿಗೆ ಜಾಲರಿ ಹಾಕುವುದರಿಂದ ಸಾರ್ವಜನಿಕರು ನೇರವಾಗಿ ಚರಂಡಿಗೆ ಕಸ ಎಸೆಯುವುದನ್ನು ಸಂಪೂರ್ಣವಾಗಿ ತಡೆಗಟ್ಟಿದಂತಾಗುತ್ತದೆ. ಜೊತೆಗೆ ಆಕಸ್ಮಿಕವಾಗಿ ಯಾರಾದರೂ ಅಥವಾ ಜಾನುವಾರುಗಳು ಚರಂಡಿಗೆ ಬೀಳದಂತೆ ಭದ್ರತೆ ಸಿಗುತ್ತದೆ. ಆದ್ದರಿಂದ ಅಧಿಕಾರಿಗಳು ತಕ್ಷಣವೇ ಈ ಜಾಲರಿ ಅಳವಡಿಕೆ ಕೆಲಸವನ್ನು ಕೈಗೆತ್ತಿಕೊಳ್ಳಬೇಕು ಎಂಬುದು ಸಾರ್ವಜನಿಕರ ಪ್ರಮುಖ ಮನವಿಯಾಗಿದೆ. ನಮಸ್ಕಾರ ದೊಡ್ಡವರಿಗೆಲ್ಲ, ನಮ್ಮ ಬಡವರ್ದು ನಮಸ್ಕಾರ. ನಮ್ದು ಇಲ್ಲಿ ನೋಡ್ರಿ, ಇಲ್ಲಿ 2-3 ವರ್ಷ ಆತು ಬರೀ ಇದ್ರಾಗ ಹಳದಾಗ ಬಿದ್ದು ಎದ್ದೇಳಕ್ ಕುಂತೀವಿ. ಇದು ಏನ್ ಕಸ ಎಲ್ಲ ಹಿಂಗ್ ಬೀಳಕ್ ಕುಂತೈತೆ, ಹಿಂಗ್ ಬರಕ್ ಕುಂತೈತೆ, ಹಾವು ಚೋಳೆಲ್ಲ ಬರಕ್ ಕುಂತಾವು. ಅಡ್ಡಾಡಕ್ ಮುದುಕರು ಸದಕರು ಹುಡುಗರು ಬಿದ್ದು ಎದ್ದೇಳಕ್ ಕುಂತಾರ ಹಳದಾಗ ಹಾಸಿ. ಇದು ಮುಜಾರ್ ಕ್ಯಾಂಪು, ಅಂಗಡಿ ಸಂಗಣ ಕ್ಯಾಂಪ್ ಎರಡು ನಡಕ್ ಇದು ಖಾಲಿ ಐತೆ. ಇದಕ್ ಯಾರು ದರ್ಕಾರ ಮಾಡೋಲ್ರಿ ಏನಿಲ್ಲ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಇದಕ್ ಬಂದ್ ಯಾರಾದ್ರೂ ದರ್ಕಾರ ಮಾಡಿ ಸ್ವಲ್ಪ ವಿಚಾರ ಮಾಡ್ರಿ. ಇದನ್ನ ಹೆಂಗ್ ಅಡ್ಡಾಡ್ಬೇಕು ಹೆಂಗಿಲ್ಲ. ಇಲ್ಲಿಗೆ 2 ವರ್ಷ ಆತ್ ಇದ್ರಾಗ ಅಡ್ಡಾಡಕತ್ತೆ ನಾವು.